ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾನು ಮನೆಯಲ್ಲಿ ಕುಳಿತು ಮಾಡಬಹುದಾದ ಒಂದಷ್ಟು ಕೆಲಸಗಳ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಮಹಿಳೆಯರು ಅಥವಾ ಪುರುಷರು ಯಾರು ಬೇಕಿದ್ರೂ ಇದನ್ನು ಮಾಡಬಹುದು. 100% ಇದರಲ್ಲಿ ನೀವು ಹಣ ಗಳಿಸಬಹುದು, ಯಾವುದೇ ರೀತಿ ಡೌಟ್ ಬೇಡ. ಬಟ್ ಇದರಲ್ಲಿ ನಾನು ಈ ಕೆಲಸ ಮಾಡ್ತಾ ಇದ್ದೀನಿ ಮೇಡಮ್, ಆದರೆ ನೀವು ಹೇಳೋ ಥರ ಹಣ ಗಳಿಸೋಕೆ ಆಗೋದಿಲ್ಲ ಅಂದರೆ ನನ್ನ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ನೀವು 100% ಹಣ ಗಳಿಸಬಹುದು. ಒಂದಷ್ಟು ಟಿಪ್ಸು ಮತ್ತು ಟ್ರಿಕ್ಸ್ಗಳನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತೀನಿ. ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇ ಕೆಲಸ ಬಂದು ನಾನು ನಿಮ್ಗೆ ಹೇಳೋದು ಕುಚ್ಚು ಹಾಕೋದು ಅಂದರೆ ನಿಮಗೆ ಗೊತ್ತಿರುತ್ತೆ, ಸೀರೆಗಳಿಗೆ ಹಾಕುವಂತಹ ಕೆಲಸ ಇದಾಗಿರುತ್ತೆ. ಇದರಲ್ಲಿ ಹಲವಾರು ವಿಧಗಳಿದೆ. ಬೇಬಿ ಕುಚ್ಚು ಅಂತ ಇರುತ್ತೆ, ಬೀಡ್ಸ್ ಕುಚ್ಚು ಅಂತ ಇರುತ್ತೆ, ಮತ್ತು ಕ್ರೋಶೆಟ್ ಕುಚ್ಚು ಅಂತೆಲ್ಲ ಇರುತ್ತೆ. ಸೊ ಇದಕ್ಕೆ ಒಂದೊಂದು ಕುಚ್ಚುಗಳಿಗೆ ಒಂದೊಂದು ರೀತಿಯ ಬೆಲೆಗಳು ಇರುತ್ತೆ. ಸ್ಟಾರ್ಟಿಂಗ್ ನಿಮಗೆ ಬೇಬಿ ಕುಚ್ಚು ಅಂತ ನೋಡಿ, ಇಮೇಜ್ ಕೂಡ ನಾನು ಇವಾಗ ನಿಮಗೆ ತೋರಿಸ್ತೀನಿ ನೋಡಿ. ಇದು ಬೇಬಿ ಕುಚ್ಚು. ಇದನ್ನು ಹಾಕೋದಿಕ್ಕೆ 250ರಿಂದ 300 ರೂಪಾಯಿ ತೊಗೊತಾರೆ ಕೆಲವರು. ಇನ್ನೂ ಹಳ್ಳಿ ಕಡೆ 200 ರೂಪಾಯಿ ಅಷ್ಟೇ ತೊಗೋತಾರೆ. ಇದಕ್ಕೆ ನಿಮಗೆ ಎಷ್ಟು ಖರ್ಚು ಬರುತ್ತೆ, ಏನು ಬೇಕಾಗುತ್ತೆ ಅಂದರೆ, ನಿಮ್ಮ ಸೀರೆಗೆ 2 ಕಲರ್ ದಾರ ಬೇಕಾಗುತ್ತೆ. ಒಂದು ದಾರ 25 ರೂಪಾಯಿ, 2 ದಾರಕ್ಕೆ 50 ರೂಪಾಯಿ ಆಗುತ್ತೆ. ಒಂದು ಕತ್ರಿ ಬೇಕಾಗುತ್ತೆ. ಒಂದು ಸಲ ನೀವು ಕತ್ರಿ ತೊಗೊಂಡ್ರೆ ನೀವು ಅದನ್ನು ತುಂಬ ದಿನ ಯೂಸ್ ಮಾಡಬಹುದು. 5 ರೂಪಾಯಿದು ಒಂದು ಗಮ್ ಬೇಕಾಗುತ್ತೆ. ಇಲ್ಲಿ ಕಾಣಿಸ್ತಿದೆಯಲ್ಲ ಗೋಲ್ಡ್ ಕಲರ್ ಜರಿ ಥ್ರೆಡ್ ಬೇಕಾಗುತ್ತೆ, ಅದು ಒಂದು 25 ರೂಪಾಯಿ ಆಗುತ್ತೆ. ಒಂದು ಸಲ ತೊಗೊಂಡ್ರೆ ನಿಮಗೆ ಕನಿಷ್ಠ 6ರಿಂದ 7 ಸೀರೆಗೆ ಜರಿ ಥ್ರೆಡ್ ಯೂಸ್ ಆಗುತ್ತೆ. ಪದೇ ಪದೇ ಎಲ್ಲ ಸೀರೆಗಳಿಗೂ ತಗೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಮೊದಲನೇ ಬಾರಿ ನೀವು ಮಾಡ್ತಿದ್ದೀರಾ ಅಂದರೆ ಒಂದು ಸಲಕ್ಕೆ ನಿಮಗೆ 100 ರೂಪಾಯಿ ಖರ್ಚಾಗಬಹುದು, ಇನ್ನೂ 150 ರೂಪಾಯಿ ಲಾಭ ಅಂತೂ ನಿಮಗೆ ಸಿಗುತ್ತೆ. ಒಂದು ಸಲ ಆದಮೇಲೆ ನಿಮಗೆ ನೋಡಿ, ಇದು ಎಕ್ಸ್ಪೀರಿಯೆನ್ಸು. ಆಮೇಲೆ ನಿಮಗೆ ಒಂದು ಐಡಿಯಾ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ತುಂಬ ಕಷ್ಟದ ಕೆಲಸ ಅಲ್ಲ, ತುಂಬ ಸುಲಭವಾಗೇ ಮಾಡಬಹುದು. ಯೂಟ್ಯೂಬ್ ನೋಡಿಕೊಂಡು ನೀವು ಇದನ್ನು ಕಲ್ತ್ಕೋಬಹುದು. ಖಂಡಿತವಾಗ್ಲೂ ಇದು ಬ್ರಹ್ಮವಿದ್ಯೆ ಅಲ್ಲ, ತುಂಬ ಸುಲಭವಾಗಿ ಮಾಡಬಹುದು. ಬೇಬಿ ಕುಚ್ಚು ಹಾಕೋದ್ರ ಬಗ್ಗೆ ಒಂದೇ ಒಂದು ಸುಮ್ಮನೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ, ಬೇಬಿ ಕುಚ್ಚು ಹಾಕುವುದು ಕನ್ನಡದಲ್ಲಿ ಅಂತ ಹಲವಾರು ವಿಡಿಯೋಗಳು ಬರುತ್ತೆ. ತುಂಬ ಈಸಿಯಾಗಿ ನೀವು ಇದನ್ನು ಮಾಡಬಹುದು. ಇದು ಕೇವಲ 250 ರೂಪಾಯಿ ಇರುತ್ತೆ. ಇದಕ್ಕೆ ನೀವು ಈ ಥರ ಒಂದು ಬೀಡ್ ಆ್ಯಡ್ ಮಾಡ್ತೀವಿ ಅಂತ ತಿಳ್ಕೊಳ್ಳಿ. ಒಂದು ಕಡೆ 350 ರೂಪಾಯಿ ಇದೆ, ಕೆಲವು ಕಡೆ 400 ರೂಪಾಯಿ ಚಾರ್ಜ್ ಮಾಡ್ತಾರೆ. ಡಿಸೈನ್ ಮೇಲೆ ಡಿಪೆಂಡ್ ಆಗುತ್ತೆ. ಇವೆಲ್ಲ ತುಂಬ ಈಸಿ ಇದು. ಇಲ್ಲಿ ಬೀಡ್ಸ್ಗಳಿದಾವಲ್ಲ, ಇದು ಕ್ರೋಶೆಟ್, ಇದು ನೆಕ್ಸ್ಟ್ ಲೆವೆಲ್ ಇರುತ್ತೆ. ಕ್ರೋಶೆಟ್ ಕುಚ್ಚಲ್ಲಿ ನಿಮಗೆ 1500ವರೆಗೂ ನೀವು ಅರ್ನ್ ಮಾಡ್ಬೋದು. ಈ ಥರ ಕುಚ್ಚು ಹಾಕೋದಕ್ಕೆ 700, 650 ಈ ಥರ ಅಮೌಂಟ್ ತೊಗೊತಾರೆ. ಸೇಮ್ ನಿಮಗೆ 100 ರೂಪಾಯಿ ಖರ್ಚಾದರೆ ಜಾಸ್ತಿ ಇದರಲ್ಲಿ, ಆದರೆ ನೀವು ಒಳ್ಳೆ ಅರ್ನ ಮಾಡಬಹುದು. ಇದರಲ್ಲಿ ನೀವು ಹೇಗೆ ಸಕ್ಸಸ್ ಕಾಣಬೇಕು, ನಮ್ಮ ಕಡೆ ತುಂಬ ಜನ ಇದ್ದಾರೆ ಮೇಡಮ್, ತುಂಬ ಜನ ಕುಚ್ಚು ಹಾಕ್ತಾರೆ, ಆದರೆ ಏನು ಅಷ್ಟೊಂದು ಸಕ್ಸಸ್ ಕಾಣಲ್ಲ, ನಾವು ಹಾಕಿದ್ರೂ ವೇಸ್ಟ್ ಆಗುತ್ತೆ ಅಂತ ನಿಮ್ಮ ಮನಸ್ಸಲ್ಲಿ ಬಂತು ಅಂದರೆ ನಾನು ಹೇಳೋ ಟ್ರಿಕ್ನ ಯೂಸ್ ಮಾಡಿ. ನಿಮ್ಮ ಕಡೆ ಒಂದು ಬೇಬಿ ಕುಚ್ಚಿಗೆ ಎಷ್ಟು ತೊಗೋತಾರೆ ಮೊದಲನೇ ಬಾರಿ ಚೆಕ್ ಮಾಡ್ಕೊಳ್ಳಿ. ಅವರು 250 ರೂಪಾಯಿ ತೊಗೋತಾರೆ ಅಂದರೆ ನೀವು 200 ರೂಪಾಯಿನ ತೊಗೊಳ್ಳಿ. ಯಾಕಂದರೆ ಅಥವಾ 220, 230 ಈ ರೀತಿ ಹಣ ತೊಗೊಳ್ಳಿ. ಜನ ನಿಮ್ಮ ಕಡೆ ಮನಸ್ಸು ಮಾಡಬೇಕು, ನಿಮ್ಮ ಹತ್ರ ಬರಬೇಕು ಅಂದರೆ ನೀವು ಬೇರೆಯವ್ರಿಗಿಂತ ಸ್ವಲ್ಪ ಕಮ್ಮಿ ಹಣದಲ್ಲಿ ಮಾಡಿಕೊಟ್ರೆ, ಇವ್ರು ಕಮ್ಮಿಲಿ ಕೊಡ್ತಾರೆ, ಇವ್ರ ಹತ್ರ ಮಾಡಿಸಿದ್ರೆ ಬೆಸ್ಟು ಅಂತ ಅವ್ರು ನಿಮ್ಮ ಹತ್ರ ಬರ್ತಾರೆ. ಓಕೆನಾ? ನೀವೇನಾದರೂ ಅವರಿಗೆ ಜಾಸ್ತಿ ಹೇಳಿದ್ರೆ ಇವ್ರಿಗಿಂತ ಅವರೇ ಚೆನ್ನಾಗಿ ಹಾಕ್ತಾರೆ, ಇವ್ರ ಹತ್ರ ಏನಕ್ಕೆ ಹಾಕಿಸ್ಬೇಕು ಅಂತ ಅವರು ಬೇರೆಯವ್ರ ಹತ್ರ ಹೋಗ್ತಾರೆ. ಫಸ್ಟ್ ಟೈಮ್ ಯಾರು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂಥವರೆಲ್ಲ ಮೊದಲಿಗೆ ನೀವು ಅಮೌಂಟ್ನ ಕಮ್ಮಿಲಿಟ್ಕೊಳ್ಳಿ. ನಿಮಗೆ 50 ರೂಪಾಯಿ ಲಾಸ್ ಆದರೂ ಪರವಾಗಿಲ್ಲ, 50 ರೂಪಾಯಿ ಕಮ್ಮಿ ಬಂದರೂ ಪರವಾಗಿಲ್ಲ. ಒಂದು ಸಲ ನೀವು ಅಂತ ಫಿಕ್ಸ್ ಆದರೆ ಅವರು ಮತ್ತೆ ಬೇರೆ ಯಾರ ಹತ್ರನೂ ಹೋಗಲ್ಲ, ನಿಮ್ಮ ಹತ್ರನೇ ಬರ್ತಾರೆ. ಸೊ ಅದಕ್ಕೋಸ್ಕರ ಮೊದಲನೇ ಬಾರಿ ಯಾವುದೇ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕಾದ್ರೆ ಕಮ್ಮಿಲಿ ದುಡ್ಡು ಇಟ್ಕೊಳ್ಳಿ, ಜಾಸ್ತಿ ಲಾಭನ ಎಕ್ಸ್ಪೆಕ್ಟ್ ಮಾಡಬೇಡಿ. ಮತ್ತು ಮೇಡಮ್, ನಮ್ಮ ಕಡೆ ಆಲ್ರೆಡಿ ಟೈಲರ್ಗಳು ಜಾಸ್ತಿ ಜನ ಇದ್ದಾರೆ, ಕುಚ್ಚು ನಮ್ಮ ಹತ್ರ ಹಳ್ಳಿ ಇದೆ, ಇಲ್ಲಿ ಯಾರೂ ಅಷ್ಟೊಂದು ಇಷ್ಟಪಡಲ್ಲ ಅಂದರೆ ಅಂಥವ್ರು ಏನು ಮಾಡಬೇಕು ಅಂದರೆ ಟೈಲರ್ ಅಂಗಡಿಗಳನ್ನ ಇಟ್ಕೋಬೇಕು. ಈಗ ಒಬ್ಬರು ನಿಮ್ಮದು ಗೊತ್ತಿರೋಂಥವ್ರು ಒಬ್ಬರು ಟೈಲರ್ ಇರ್ತಾರೆ ಅಂದರೆ, ನಾನು ಈ ಥರ ಕುಚ್ಚು ಹಾಕ್ತೀನಿ, ನೀವು ನನಗೆ ಕುಚ್ಚು ಸೀರೆದು ಕೊಡಿ, ಅದಕ್ಕೆ ನಿಮಗೆ ಎಷ್ಟು ಬೇಕೋ ಚಾರ್ಜ್ ಅಷ್ಟು ತೊಗೊಂಡು ನನಗೂ ಸ್ವಲ್ಪ ಲಾಭ ಆಗೋ ಥರ ಮಾಡಿಕೊಡಿ ಅಂತ ಹೇಳಿದ್ರೆ ಟೈಲರ್ಗಳು ಟೈಲರ್ ಹೊಲಿಯೋದಕ್ಕೆ ಅವ್ರಿಗೆ ಟೈಮ್ ಸಿಗೋದಿಲ್ಲ, ಕುಚ್ಚು ಅವರೇ ಹಾಕೋದಿಲ್ಲ, ಅವರು ಬೇರೆಯವ್ರ ಹತ್ರ ಕೊಟ್ಟು ಮಾಡಿಸ್ತಾರೆ. ಈಗ 250 ರೂಪಾಯಿ ಇತ್ತು ಅಂದರೆ ಅದರಲ್ಲಿ ಕೆಲವರು 20 ರೂಪಾಯಿ 30 ರೂಪಾಯಿ ಅವ್ರ ಲಾಭ ಇಟ್ಕೊಂಡು ಮಿಕ್ಕಿದ್ದು ನಿಮಗೆ ಕೊಡ್ತಾರೆ. ನೀವು ಅದಕ್ಕೋಸ್ಕರ ಅಂಗಡಿಗಳನ್ನ ವಿಚಾರಿಸ್ಬೇಕು ಅಥವಾ ಟೈಲರ್ಗಳನ್ನ ವಿಚಾರಿಸ್ಬೇಕು. ಯಾರು ಕುಚ್ಚು ಹಾಕ್ತಿರೋ ಅಂಥವ್ರು ಮೊದಲನೇದಾಗಿ ನಿಮ್ಮ ಹತ್ರನೇ ಕಸ್ಟಮರ್ಸ್ಗಳು ಬರೋದಿಲ್ಲ. ನಿಮ್ಮ ಹತ್ರ ಬಂದರು ಅಂದರೆ ಖುಷಿ, ಬಂದಿಲ್ಲ ಅಂದರೆ ನೀವು ಬೇರೆ ಟೈಲರ್ಸ್ಗಳ ಹತ್ರ ಹೇಳಬೇಕು, ನಾನು ಈ ಥರ ಕುಚ್ಚು ಹಾಕ್ತೀನಿ, ನಿಮ್ಗೆ ಯಾರಾದರೂ ಹಾಕ್ಸೋರಿದ್ರೆ ನನಗೆ ಕೊಡಿ, ನೀವು ಅದರಲ್ಲಿ ಎಷ್ಟು ಸ್ವಲ್ಪ ಲಾಭ ತೊಗೊಂಡು ನನಗೂ ಸ್ವಲ್ಪ ಹೆಲ್ಪ್ ಮಾಡಿ ಅಂದರೆ ಖಂಡಿತವಾಗ್ಲೂ ಇದರಲ್ಲಿ ನೀವು ಸಕ್ಸಸ್ನ ಕಾಣ್ತೀರಾ. ನಾನು ತಿಳಿಸೋ ಎರಡನೇ ಕೆಲಸ ಬಂದು ಟೈಲರಿಂಗು. ನೀವು ಆಲ್ರೆಡಿ ಟೈಲರಿಂಗ್ ಕಲ್ತಿದ್ರೆ ಅಥವಾ ಮಿಷಿನ್ ಇದ್ದರೆ ಇದ್ರ ಬಗ್ಗೆ ನಿಮಗೆ ಗೊತ್ತಿರುತ್ತೆ. ಇನ್ ಕೇಸ್ ನಮ್ಮ ಹತ್ರ ಟೈಲರಿಂಗ್ ಮಿಷಿನು ಇಲ್ಲ ಅಥವಾ ಹಣ ಕೊಟ್ಟು ನಮ್ಮ ಕಡೆ ಕಲಿಯೋದಕ್ಕೆ ಆಗೋದಿಲ್ಲ ಅಂದರೆ ಅಂಥವ್ರಿಗೂ ಕೂಡ ನಾನು ಈ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ನ ತಿಳಿಸ್ತೀನಿ. ಟೈಲರಿಂಗ್ ಕಲ್ತ್ಕೊಂಡ್ರೆ ನೀವು ಮನೇಲೇ ಕೂತ್ಕೊಂಡು ತಿಂಗಳಿಗೆ 20ರಿಂದ 30 ಸಾವಿರ ರೂಪಾಯಿನ ಆರಾಮಾಗಿ ಅರ್ನ ಮಾಡಬಹುದು. ಟೈಲರಿಂಗ್ಗೆ ಎಷ್ಟು ಡಿಮ್ಯಾಂಡ್ ಇದೆ ಅಂದರೆ, ನಿಮಗೆ ಒಂದು ಸಿಂಪಲ್ ಬ್ಲೌಸ್ ಹೊಲಿಸೋದಕ್ಕೆ 350 ರೂಪಾಯಿ ತೊಗೋತಾರೆ, ಒಂದು ಡ್ರೆಸ್ ಹೊಲಿಸೋದಕ್ಕೆ, ಒಂದು ಚೂಡಿದಾರ್ ಡ್ರೆಸ್ ಹೊಲಿಸೋದಕ್ಕೆ 350 ರೂಪಾಯಿ ತೊಗೊತಾರೆ. ಅಥವಾ ನೀವು ಯಾವುದಾದ್ರೂ ಒಂದು ಹೊಸ ಬಟ್ಟೆ ತೊಗೊಂಡು ಇದು ಸ್ವಲ್ಪ ಸ್ಟಿಚ್ ಮಾಡಿಕೊಡಿ, ಟಕ್ ಇಟ್ಕೊಡಿ ಅಂದರೆ
ಸ್ಟಾರ್ಟಿಂಗ್ಗೆ 50 ರೂಪಾಯಿ, ಒಂದು ಸ್ಲೀವ್ ಹಾಕಿ ಒಂದು ಸ್ಟಿಚ್ ಮಾಡಿಕೊಡೋದಕ್ಕೆ 50 ರೂಪಾಯಿ ತೊಗೋತಾರೆ. ಅಥವಾ ಸಿಂಪಲ್ ಟಕ್ ಹಿಡಿಯೋದಕ್ಕೆ 30 ರೂಪಾಯಿ ತೊಗೋತಾರೆ. ಒಂದು ನೈಟಿಗೆ 30 ರೂಪಾಯಿ ತೊಗೊತಾರೆ, 40 ರೂಪಾಯಿ ತೊಗೋತಾರೆ. ಡೈಲಿ ನೀವೊಂದು 3-4 ನೈಟಿಗಳಿಗೆ ಸುಮ್ಮನೆ ಸ್ಟಿಚಿಂಗ್ ಹಾಕೊಟ್ಬಿಟ್ರೆ ಸಾಕು, 100 ರೂಪಾಯಿ ಅಂತೂ ಆರಾಮಾಗೆ ಮಾಡ್ಕೋಬಹುದು. ಇದಕ್ಕೆ 1 ಅವರ್ಗಿಂತ ಕಮ್ಮಿ ಸಮಯನೇ ಬೇಕಾಗುತ್ತೆ. ಆದರೆ ನಿಮಗೆ ಟೈಲರಿಂಗ್ ನಾನು ಕಲ್ತಿಲ್ಲ, ನನ್ನ ಹತ್ರ ಟೈಲರ್ ಮಿಷಿನ್ ಇಲ್ವಲ್ಲ, ನಾನು ಹೇಗೆ ಅರ್ನ್ ಮಾಡೋದು ಅಂದರೆ, ಸರ್ಕಾರ ಇದಕ್ಕೋಸ್ಕರನೇ ಹಲವಾರು ಯೋಜನೆಗಳನ್ನ ಜಾರಿಗೆ ತಂದಿದೆ. ಫ್ರೀಯಾಗಿ ನಿಮಗೆ ಟೈಲರಿಂಗ್ ಹೇಳ್ಕೊಡ್ತಾರೆ. ಅಲ್ಲಿ ಅಂತಹ ಸಂಸ್ಥೆಗಳಲ್ಲಿ ನೀವು ಜಾಯಿನ್ ಆಗಿ. ಮತ್ತು ಸರ್ಕಾರದ ಕಡೆಯಿಂದ ಗ್ರಾಮ ಪಂಚಾಯಿತಿಯಲ್ಲಿರಬಹುದು, BBMP ವಾರ್ಡ್ಗಳಲ್ಲಿ ಫ್ರೀಯಾಗಿ ನಿಮಗೆ ಟೈಲರಿಂಗ್ನ ಕಲಿಸ್ಕೊಟ್ಟು ಮಿಷಿನ್ ಕೂಡ ಕೊಡ್ತಾರೆ. ನೋಡಿ, ಎಲೆಕ್ಟ್ರಿಕ್ ಮಿಷಿನ್ ಕೊಡ್ತಾರೆ ಅವ್ರು ನಿಮಗೆ. ಈಗ ಸದ್ಯಕ್ಕೆ ಚಿಕ್ಕಬಳ್ಳಾಪುರದಲ್ಲಿ ಓಪನ್ ಇದೆ, ಅರ್ಹರು ಅರ್ಜಿನ ಹಾಕಿ ಪಡ್ಕೋಬಹುದು. BBMPಗಳಲ್ಲಿ ಅಥವಾ ಗ್ರಾಮ ಪಂಚಾಯಿತಿಗಳಲ್ಲಿ ಉಚಿತವಾಗಿ ನಿಮಗೆ ಟೈಲರಿಂಗ್ನ ಹೇಳ್ಕೊಡ್ತಾರೆ, ಮಿಷಿನ್ ಕೂಡ ಕೊಡ್ತಾರೆ. ಅಂತಹ ಕಡೆ ನೀವು ಜಾಯಿನ್ ಆಗಬಹುದು. ಮತ್ತು ಇನ್ನೊಂದು ಸಂಸ್ಥೆ ಬಗ್ಗೆ ಹೇಳ್ತೀನಿ. ಕರ್ನಾಟಕದ 6-7 ಜಿಲ್ಲೆಗಳಲ್ಲಿ ಈ ಸಂಸ್ಥೆ ಇದೆ, ರುಡ್ಸೆಟ್ ಸಂಸ್ಥೆ ಅಂತ. ಇದು ಉಚಿತವಾಗಿ ನಿಮಗೆ ಟೈಲರಿಂಗ್ನ ಕಲಿಸ್ಕೊಡ್ತಾರೆ. ಹಲವಾರು ಕೋರ್ಸ್ಗಳನ್ನ ತಿಳಿಸ್ಕೊಡ್ತಾರೆ. ಅದರಲ್ಲಿ ನಾನು ನಿಮಗೆ ಟೈಲರಿಂಗ್ನ ಮಾತ್ರ ಇವತ್ತು ಹೇಳ್ತಾ ಇದ್ದೀನಿ. ಈ ಸಂಸ್ಥೆಯಲ್ಲಿ ನಿಮಗೆ ಒಂದು ಜಾಬ್ ಬಗ್ಗೆ ಸಂಪೂರ್ಣ ಮಾಹಿತಿ ಟೈಲರಿಂಗಲ್ಲಿ A to Z ಅವರು ಹೇಳ್ಕೊಡ್ತಾರೆ. ನಿಮಗೆ ಹೇಗೆ ಮಾಡಬೇಕು, ಅದು ಬಿಸ್ನೆಸ್ ಹೇಗೆ ಮಾಡಬೇಕು, ಕಂಪ್ಲೀಟಾಗಿ ತಿಳಿಸ್ಕೊಡ್ತಾರೆ. ಇಂತಹ ಸಂಸ್ಥೆಗಳಲ್ಲಿ ನೀವು ಜಾಯಿನ್ ಆಗಿ ನೀವು ಟೈಲರಿಂಗ್ನ ಕಲಿಬಹುದು. ಅಥವಾ ನೀವು ಸ್ವಲ್ಪ ಅನುಕೂಲಸ್ಥರಾಗಿದ್ದರೆ, ನೀವೇ ಹಣ ಕೊಟ್ಬಿಟ್ಟು ಎಲ್ಲಾದರೂ ಕಲಿಸ್ತಿದ್ರೆ ಅಂಥ ಕಡೆ ಒಮ್ಮೆ ಕಲ್ತ್ಕೊಳ್ರಿ. ಒಂದ್ಸಲ ನೀವು ಕಲ್ತ್ಕೊಂಡ್ರೆ ಲೈಫ್ ಲಾಂಗ್ ಇದು ನಿಮಗೆ ಕೈ ಹಿಡಿಯುವಂಥ ವಿದ್ಯೆ. ನೀವು ಕರೆಕ್ಟಾಗಿ ಕಲ್ತ್ಕೊಂಡ್ರೆ ನೀವು ಇದನ್ನು ಬೇರೆಯವ್ರಿಗೂ ಕಲಿಸ್ಬಹುದು. ದುಡ್ಡು ತೊಗೊಂಡು ನೀವು ಟೀಚಿಂಗ್ ಕೂಡ ಮಾಡಬಹುದು, ನೀವು ಅರ್ನ ಕೂಡ ಮಾಡಬಹುದು ಮನೇಲಿ. ಇದಕ್ಕಿರೋ ಡಿಮ್ಯಾಂಡು ಎಷ್ಟಿದೆ ಅನ್ನೋದು ಆಲ್ಮೋಸ್ಟ್ ಲೇಡೀಸ್ಗೆ ಜೆಂಟ್ಸ್ಗೆ ಗೊತ್ತೇ ಇರುತ್ತೆ ಅಲ್ವಾ. ಇನ್ನು 3ನೇದು ಬಂದು ಮನೇಲೇ ಕುತ್ಕೊಂಡು ಮಾಡೋ ಕೆಲಸ ಬಂದು ಆರಿ ವರ್ಕ್, ಎಂಬ್ರಾಯ್ಡ್ರಿ ವರ್ಕ್ನ ನೀವು ಮನೇಲೇ ಕೂತ್ಕೊಂಡು ಸುಲಭವಾಗಿ ಮಾಡಬಹುದು. ಇದಕ್ಕೆ ಜಾಸ್ತಿ ಖರ್ಚಾಗೋದೇ ಇಲ್ಲ. ನಾನು ಈ ಕೆಲಸನೆಲ್ಲ ಮಾಡಿದ್ದೀನಿ ನೋಡಿ. ನನಗೆ ಟೈಲರಿಂಗ್ ಅದು ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇದೆ, ಬಟ್ ಕಲ್ತಿಲ್ಲ. ಕುಚ್ಚು ಹಾಕೋದು ಮತ್ತು ಈ ಕೆಲಸ ಎರಡೂ ನಾನು ಮಾಡಿದ್ದೀನಿ. ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಹೇಳ್ತೀನಿ, ತುಂಬ ಈಸಿಯಾಗಿ ನೀವು ಇದನ್ನೆಲ್ಲ ಮಾಡಬಹುದು. ಮನೇಲೇ ಕೂತ್ಕೊಂಡು ದುಡ್ಡನ್ನ ದುಡಿಬಹುದು. ಇದಕ್ಕೂ ಕೂಡ ನಿಮಗೆ ಏನೂ ಖರ್ಚಾಗೋದಿಲ್ಲ. ಯೂಟ್ಯೂಬಲ್ಲಿ ವಿಡಿಯೋ ನೋಡ್ಕೊಳ್ಳಿ, ತುಂಬ ಈಸಿಯಾಗಿ ನಿಮಗೆ ಹೇಳ್ಕೊಡ್ತಾರೆ. ಈ ಥರ ಒಂದು ವರ್ಕ್ ಮಾಡಿಸ್ಕೊಳ್ಳೋದಕ್ಕೆ ನೀವು 1,000, 1,500, 2,000 ರೂಪಾಯಿ ತಗೋತಾರೆ. ಇದು ನೋಡೋಕ್ಕೆ ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಿದೆ ಅಲ್ವಾ ನಿಮಗೆ. ಇದಕ್ಕೆ ಬೇಕಾಗಿರೋದು ನೋಡಿ, ಒಂದು 2 mm ಬೀಡು, 3 mm ಬೀಡು, ಸ್ಟೋನ್ ಚೈನು, ಬಾಲ್ ಚೈನು, ನಿಮ್ಗೊಂದು ಸೂಜಿ, ಅದ್ರ ಜೊತೆಗೆ ಒಂದು ನೀಡಲ್ ಬೇಕಾಗುತ್ತೆ ಅಷ್ಟೇ. ಮತ್ತು ಸಿಂಗಲ್ ಚೈನ್ ಹಾಕೊಂಡು ಹೋಗಿದ್ದಾರೆ ಅಷ್ಟೇ. ಇದನ್ನ ಹಾಕೊಂಡೋದ್ರೆ ನೀವು ಒಂದು ವರ್ಕ್ಗೆ ಇದಕ್ಕೆ 1,500 ರೂಪಾಯಿವರೆಗೂ ತೊಗೋಬಹುದು. ಬರೀ ವರ್ಕ್ಗೆ ಸ್ಟಿಚಿಂಗ್ ಬಿಟ್ಟು ಇದು ಬಿಟ್ಟು ಕುಚ್ಚು ಹಾಕೋದೆಲ್ಲ ಬಿಟ್ಟು ಇದಕ್ಕೆ 1,500 ರೂಪಾಯಿವರೆಗೂ ದುಡ್ಡು ತೊಗೋಬಹುದು. ತುಂಬ ಈಸಿಯಾಗಿ ಕಲಿಬೋದು. ನಿಮಗೆ ಆರಿ ವರ್ಕ್ದ ನೀಡಲ್ ಬರುತ್ತೆ, ಆ ನೀಡಲಿಂದ ಮಾಡಬಹುದು, ಸೂಜಿಯಿಂದ ಕೂಡ ಮಾಡಬಹುದು. ಇದಕ್ಕೆಲ್ಲ ಯೂಟ್ಯೂಬಲ್ಲಿ ಬೇಜಾನ್ ವಿಡಿಯೋಗಳಿದ್ದಾವೆ, ಅದನ್ನೆಲ್ಲ ನೋಡ್ಕೊಳ್ಳಿ, ನಿಮ್ಗೆ ಐಡಿಯಾ ಬರುತ್ತೆ ಹೇಗೆ ಮಾಡೋದು ಅಂತ. ಸುಮ್ಮನೆ ಮಾತಲ್ಲಿ ಹೇಳಿದ್ರೆ ಗೊತ್ತಾಗಲ್ಲ. ನೀವು ಯಾವುದಾದ್ರೂ 1-2 ವಿಡಿಯೋ ನೋಡಿ, ನಿಮಗೆ ಅನಿಸುತ್ತೆ ಇದು ನಿಜ, ದಿವ್ಯ ಹೇಳಿದ್ದು ಮಾಡ್ಬೋದು, ಈ ಥರ ವರ್ಕ್ ನಾವೇ ಮನೇಲಿ ನಾವು ಅರ್ನ್ ಮಾಡ್ಬೋದು ಅನ್ನೋ ಧೈರ್ಯ ನಿಮಗೂ ಬರುತ್ತೆ. ನಾನು ಸ್ಟಾರ್ಟಿಂಗಲ್ಲಿ ತುಂಬ ವೀಡಿಯೋಸ್ಗಳನ್ನೆಲ್ಲ ನೋಡ್ತಿದ್ದೆ, ಏನು ಮಾಡೋದು ಅಂತ. ಬಟ್ ನಾನು ಇದರಲ್ಲೆಲ್ಲ ಸಕ್ಸಸ್ ಕಂಡಿದ್ದೀನಿ. ನಾನು ಇದನ್ನೆಲ್ಲ ಮಾಡಿದ್ದೀನಿ. ಇದು ಮಾಡಿ ಸ್ವಲ್ಪ ಗ್ಯಾಪ್ ಎಲ್ಲ ತೊಗೊಂಡು ಈಗ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಈ ಥರ ಎಲ್ಲ ಮಾಡಿ ಇದನ್ನು ಮಾಡಬಹುದು ಅಂತ. ಇದಕ್ಕೂ ಅಷ್ಟೇ, ನೀವು ಸ್ಟಾರ್ಟಿಂಗು ತುಂಬ ಲಾಭ ಇಟ್ಕೊಳ್ಳೋಕೆ ಹೋಗ್ಬಿಡಿ. ಸುಮ್ಮನೆ ಲಾಭ ಇಟ್ಕೊಳ್ಳಿ, ಕಮ್ಮಿ ಲಾಭ ಇಟ್ಕೊಂಡು ಈ ಥರ ಮಾಡಿಕೊಡ್ತೀನಿ ಅಂತ ಹೇಳಿ. ಆಗ ನಿಮಗೆ ಕಸ್ಟಮರ್ಸ್ಗಳು ಜಾಸ್ತಿ ಆಗ್ತಾರೆ. ನೀವು ಫಸ್ಟು ನಿಮ್ಮ ಸ್ಯಾರಿಗಳಿಗೆ ಮಾಡಿ ನೋಡಿ, ನಾನು ಈ ಥರ ಮಾಡಿದ್ದೀನಿ ಅಂತ ನಿಮ್ಮ ಮನೇಲಿ ಅಮ್ಮ ತಂಗಿಯವ್ರಿಗೆಲ್ಲ ಮಾಡಿ ತೋರಿಸಿ. ಅದಾದಮೇಲೆ ಜನ ಆಟೋಮೆಟಿಕ್ಕಾಗಿ ನಿಮ್ಮ ಕಡೆ ಬರ್ತಾರೆ. ಇಷ್ಟು 3 ಬಿಸ್ನೆಸ್ನ ನೀವು ಮನೇಲಿ ಸುಲಭವಾಗಿ ಮಾಡಬಹುದು. ಕುಚ್ಚು ಹಾಕೋದಕ್ಕೆ ಆಗಲಿ, ಎಂಬ್ರಾಯ್ಡ್ರಿಗೆ ಆಗಲಿ ನಿಜವಾಗ್ಲೂ ನಿಮಗೆ ಜಾಸ್ತಿ ಹಣ ಖರ್ಚಾಗೋದಿಲ್ಲ. ನೀವು ಫ್ರೆಷರ್ ಆಗಿದ್ದರೆ ಮೊದಲು 1-2 ವೀಡಿಯೋಗಳನ್ನ ನೋಡಿ, ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಕುಚ್ಚು ಹಾಕೋದು ಹೇಗೆ ಅಥವಾ ಎಂಬ್ರಾಯ್ಡ್ರಿ ಹೇಗೆ ಮನೇಲಿ ಸ್ಟಾರ್ಟ್ ಮಾಡೋದು ಅಂತ. ನಿಜವಾಗ್ಲೂ ನಿಮಗೆ ಒಂದು ಇನ್ಸ್ಪಿರೇಷನ್ ಸಿಗುತ್ತೆ. ಯಾಕಂದರೆ ನಾನು ಇದನ್ನೆಲ್ಲ ಮಾಡಿದ್ದೀನಿ, ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಹೇಳ್ತಾ ಇದ್ದೀನಿ. ನಾನು ಇದನ್ನು ಮಾಡಿ ಆಗಲೇ 2-3 ವರ್ಷದಿಂದ ನಾನು ಇದರಿಂದ ದುಡ್ಡು ಕೂಡ ಮಾಡ್ತಾಯಿದ್ದೆ. ಸ್ವಲ್ಪ ನನಗೆ ಖರ್ಚಿಗೆಲ್ಲ ದುಡ್ಡು ಆಗ್ತಾಯಿತ್ತು. ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನಾನು ಇಷ್ಟು ಹೇಳಿರೋದಕ್ಕಾದರೂ ಒಂದ್ಸಲ ಟ್ರೈ ಮಾಡಿ, ಏನು ಅನಿಸುತ್ತೆ ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇದು ಪಾರ್ಟ್ 1. ನೆಕ್ಸ್ಟು ನಿಮಗೆ ಇನ್ನೂ ಈಸಿ ಇರೋ ಜಾಬ್ಗಳ ಬಗ್ಗೆ ಕೂಡ ನಾನು ತಿಳಿಸ್ಕೊಡ್ತೀನಿ. ಆದರೆ ನೀವು 100% ಸಕ್ಸಸ್ ಕಾಣೋವಂಥ ಇನ್ಫಾರ್ಮೇಷನ್ ಮಾತ್ರ ನಾನು ತಿಳಿಸೋದು, ಬೇರೆ ಇನ್ಫಾರ್ಮೇಷನ್ಗಳೇನು ತಿಳಿಸೋದಿಲ್ಲ. ಇದು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ದರೆ ಗೊತ್ತಲ್ವಾ, ಒಂದು ಲೈಕ್ ಮಾಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೇನು ಅನಿಸುತ್ತೆ ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.